ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಕಂಪ್ಲೀಟ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ಮಾಲ್ ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಲೇಖಾ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇಬ್ಬರು ಸೇರಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನ್ ವೆಜ್ ಏನಾದರೂ ಮಾಡೋಣ ಅಂತ. ಇನ್ನೂ ಡಿಸೈಡ್ ಆಗಿಲ್ಲ ಏನು ಮಾಡಬೇಕು ಅಂತ. ನಾವು ಏನಾದರೂ ಫಿಶ್ ಅಥವಾ ಮಟನ್ನಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಕರೆಕ್ಟಾಗಿ ಡಿಸೈಡ್ ಆಗಿಲ್ಲ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ ನಾವು ಇವತ್ತು ಶಾಪಿಂಗ್ ಹೋಗಬೇಕಾಗಿತ್ತು. ಸೊ ಅದು ಆ ಒಂದು ಪ್ಲ್ಯಾನ್ ಕ್ಯಾನ್ಸಲ್ ಆಗಿರೋದ್ರಿಂದ ಈ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಅಂದ್ಕೊಂಡಿದ್ವಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ ಇವತ್ತು ಏನೇನು ಆಗುತ್ತೆ, ಹೆಂಗೆ ಮಾಡ್ತೀವಿ ನಾವು ಕುಕ್ಕಿಂಗ್ ಅಂತ. ಸೊ ಇಟ್ಸ್ ನಾಟ್ ಅ ರೆಸಿಪಿ ವಿಡಿಯೋ. ಸೊ ರ್ಯಾಂಡಮಾಗಿ ನಾವು ಕುಕ್ ಮಾಡ್ತೀವಿ, ಅಲ್ಲೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿ ಕೊನೆವರೆಗೂ. ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಚಿಕನ್ ಮಟನ್ ತರಕ್ಕೆ ಹೋಗ್ತಾಯಿದ್ದೀವಿ. ಫಿಶ್ ಎಲ್ಲ ಇವಾಗ ತರಕ್ಕೆ ಹೋಗ್ತಾಯಿದ್ದೀವಿ. ನಾವು ಫಿಶ್ ತರೋಕ್ಕೆ ಬಂದ್ವಿ. ಅಲ್ಲಿ ಸುಮಾರು ವೆರೈಟಿ ಆಫ್ ಫಿಶ್ಶು, ಪ್ರಾನ್ಸು, ಕ್ರ್ಯಾಬು ಎಲ್ಲ ಇತ್ತು. ಹಾಗೆಯೇ ನಾವು ಅವ್ರನ್ನ ಕೇಳಿದ್ವಿ ನಮಗೆ ಸ್ಲೈಸ್ಗೆ ಬೇಕು ಅಂತ ಹೇಳಿ. ಅದು ಪಾಂಪ್ಲೆಟ್ ಫಿಶನ್ನು ತೊಗೊಂಡ್ವಿ. ಅದನ್ನು ಅವರು ಕ್ಲೀನ್ ಕೂಡ ಮಾಡಿ ಅಲ್ಲೇ ಕೊಡ್ತಾರೆ. ಆ್ಯಂಡ್ ನಾವೇನು ಕೊಟ್ವಲ್ಲ ಫಿಶ್ಶು, ಸೊ ಅದನ್ನು ಅವರು ಕ್ಲೀನ್ ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಅವರು ಕಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಗೆಯೇ ಅಲ್ಲಿ ಸುಮಾರು ವೆರೈಟಿ ಆಫ್ ಫಿಶಸ್ ಇತ್ತು. ಆ್ಯಂಡ್ ಈ ಒಂದು ಸ್ಟೋರ್ಗೆ ಆ್ಯಂಡ್ ವೀಕೆಂಡ್ಸ್ ಆಗಿರೋದ್ರಿಂದ ತುಂಬ ಜನ ಬಂದು ತೊಗೊಂಡು ಹೋಗ್ತಾನೆ ಇದ್ದರು. ಹಾಗೆಯೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅವರು ಸ್ಲೈಸ್ನ ಕಟ್ ಮಾಡಿ ಹಾಕ್ತಿದ್ದಾರೆ. ಆ್ಯಂಡ್ ತುಂಬ ಎಕ್ಸ್ಪರ್ಟ್ ಕೂಡ ಅವರು. ಆ್ಯಂಡ್ ತುಂಬ ಚೆನ್ನಾಗಿ ಸ್ಲೈಸಸ್ನೆಲ್ಲ ಮೀನೆಲ್ಲ ಕ್ಲೀನ್ ಮಾಡಿ ಸ್ಲೈಸಸ್ನೆಲ್ಲ ಮಾಡಿ ಕೊಡ್ತಾಯಿದ್ರು. ಹಾಗೆ ಅಡುಗೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪೆಲ್ಲ ತೊಗೊಂಡು ನಾವು ಹೋಗಿದ್ದೆ ಮಟನ್ ಶಾಪಿಗೆ ಹೋದ್ವಿ. ಸೊ ಇಲ್ಲಿ ತುಂಬ ಚೆನ್ನಾಗಿ ಮಟನ್ ಸಿಗುತ್ತೆ ಅಂತ ಲೇಖಾ ಅಕ್ಕ ಕರ್ಕೊಂಬಂದರು. ಅವ್ರು ಪ್ರತಿ ಸಲವೂ ಇಲ್ಲೇ ತೊಗೊಳ್ಳೋದು ಅಂತೆ, ಮಟನ್ನ ತೊಗೊಳ್ಳೋದು. ಯಾಕಂದರೆ ಮಟನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಮಟನ್ ತೊಗೊಳಕ್ಕೆ ಬಂದಿದ್ವಿ. ಅಲ್ಲೇ ನೆಲ್ಲಿಕಾಯಿ ಮರ ಇತ್ತು. ಅದು ನನಗೆ ತುಂಬ ಅಟ್ರಾಕ್ಟಿವ್ ಅನಿಸ್ತು. ಹಾಗೆಯೇ ಅಲ್ಲಿ ಗುಚ್ಛ ಇರುವಂಥ ನೆಲ್ಲಿಕಾಯಿನ ನೋಡ್ಬಿಟ್ಟು ನಂಗೆ ಬಾಯಲ್ಲೆಲ್ಲ ನೀರು ಬಂತು. ಸೊ ಅಷ್ಟೊಂದು ನೆಲ್ಲಿಕಾಯಿ ಇರುವಂಥ ಮರನ ನಾನು ನೋಡೇ ಇರಲಿಲ್ಲ. ಯಾಕಂದರೆ ನಮ್ಮೂರ ಕಡೆ ಎಲ್ಲ ಯಾರೂ ನೆಲ್ಲಿಕಾಯಿ ಬಿಡೋದೇ ಇಲ್ಲ. ಸೊ ನನಗಂತೂ ತುಂಬ ಖುಷಿ ಆಯಿತು. ನಾನು ಫಿಶ್ ತವಾ ಫ್ರೈಗೆ ಏನೆಲ್ಲ ಮಸಾಲೆ ಬೇಕು ಎಲ್ಲನೂ ರೆಡಿ ಮಾಡಿಟ್ಕೊಂಡು ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ನಾನೇ ಫಿಶ್ ತವಾ ಫ್ರೈ ಮಾಡಬೇಕಾಗಿರೋದ್ರಿಂದ ಎಲ್ಲನೂ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಫಿಶ್ಶು ನಾನು ಮಾಡೋದು ಅಂತ ಇತ್ತು. ಹಾಗೆಯೇ ಲೇಖಾ ಅಕ್ಕ ಅವರು ಮಟನ್ ಬಿರಿಯಾನಿ ಮಾಡೋದು ಅಂತ ಹೇಳಿಬಿಟ್ಟು ನಾವು ಮಾತಾಡ್ಕೊಂಡಿದ್ವಿ. ಸೊ ಅದು ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ಲೇಖಾ ಅಕ್ಕ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ರು. ನಾನು ಇನ್ನೊಂದು ಕಡೆ ಫಿಶ್ ತವಾ ಫ್ರೈಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಅಪ್ರಾಕ್ಸಿಮೇಟ್ಲಿ ನಾವು ಒಂದು 2 kg ನಾವು ಫಿಶನ್ನು ತಂದಿರೋದ್ರಿಂದ ಒಂದಷ್ಟು ಫಿಶ್ ತವಾ ಫ್ರೈ ಮಾಡೋಣ ಅಂತ ಹೇಳಿ ಮ್ಯಾರಿನೇಟ್ಗೆ ಫ್ರಿಜ್ಜಲ್ಲಿ 2 ಪ್ಲೇಟಲ್ಲೂ ಮ್ಯಾರಿನೇಟ್ಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ನಾನು ಇದೆಲ್ಲ ಮಾಡಿ ಸುಸ್ತಾಗಿತ್ತು ಅಂತ ಲೇಖಾ ಅಕ್ಕ ಲೆಮನ್ ಸೋಡಾ ಜ್ಯೂಸ್ ಮಾಡಿಕೊಟ್ಟಿದ್ರು, ಅದನ್ನು ಕುಡಿದೆ. ಹಾಗೆಯೇ ಒಂದು ಕಡೆ ಮಟನ್ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ಅದ್ರ ಸೂಪ್ ಕೊಟ್ಟಿದ್ರು ನನಗೆ ಕುಡಿಯೋದಕ್ಕೆ. ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಕುಡಿಯೋದಕ್ಕೆ ತುಂಬ ಚೆನ್ನಾಗಿತ್ತು. ಒಂದು ಕಡೆ ಲೇಖಾ ಅಕ್ಕ ಫುಲ್ ಬಿರಿಯಾನಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ನಾನು ಹಾಗೆ ಎಲ್ಲ ಅವ್ರ ರೆಸಿಪೀಸ್ನ ನೋಡ್ಕೊತಾ ಇದ್ದೆ, ಹೇಗೆ ಇವರು ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊತಾ ಇದ್ದೆ. ಲೇಖಾ ಅಕ್ಕ ಅಂತೂ ಕುಕ್ಕಿಂಗಲ್ಲಿ ಅವರು ಕೂಡ ತುಂಬ ಎಕ್ಸ್ಪರ್ಟು, ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವು ಅದು ಇದು ಎಲ್ಲ ಮಾಡಿಕೊಂಡು ಅವರು ಕಂಪ್ಲೀಟಾಗಿ ಬಿರಿಯಾನಿನ ಮಾಡ್ತಾಯಿದ್ರು. ನಾನು ಕಂಪ್ಲೀಟಾಗಿ ಫಿಶ್ ತವಾ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇವತ್ತಿನ ಡೇ ಒಂಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಒಂದು ಡೇ ಸ್ಪೆಂಡ್ ಮಾಡೋದು ನಮ್ಗೆ ಇಷ್ಟ ಆಗೋರ ಜೊತೆ ಮಾತಾಡಿಕೊಂಡು ನಾವು ಒಂದು ಕುಕ್ಕಿಂಗ್ ಮಾಡೋದು ನಂಗೆ ತುಂಬಾ ಇಷ್ಟ ಆಯಿತು. ಫಿಶ್ ಎಲ್ಲ ಕಂಪ್ಲೀಟಾಗಿ ಮ್ಯಾರಿನೇಟ್ ಆಗಿತ್ತು. ಹಾಗೆ ಅದನ್ನು ತವಾ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂದು ಕಡೆ ಬಿರಿಯಾನಿನೂ ಕೂಡ ಆಗ್ತಾಯಿತ್ತು. ತುಂಬ ಲೇಟಾಗಿತ್ತು, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ನಾವು ಸ್ಟಾರ್ಟ್ ಮಾಡಿದರೆ 1:30ಗೇನೋ ನಾವು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಮುಗಿಯೋಷ್ಟರಲ್ಲಿ 3 o'clock ಆಗಿತ್ತು. ನನಗೆ ಆವಾಗಲೇ ಹೊಟ್ಟೆ ಹಸಿತಾಯಿತ್ತು. ಇನ್ನೊಂದು ಕಡೆ ಫಿಶ್ ಫ್ರೈ ಕೂಡ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ, ಅವ್ರಿಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು ಕಡೆ ಬಿರಿಯಾನಿನೂ ಕೂಡ ಆಗ್ತಾಯಿತ್ತು. ಆ್ಯಂಡ್ ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ನನಗಂತೂ ತುಂಬ ಹೊಟ್ಟೆ ಹಸಿತಾಯಿತ್ತು.
ಫಸ್ಟ್ ಟೈಮ್ ಲೇಖಾ ಅಕ್ಕ ನನಗೆ ಮಟನ್ ಬಿರಿಯಾನಿ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಹೊಟ್ಟೆ ಹಸಿದ್ರಿಂದ ಸೊ ನಾನು ಕೂಡ ಬಿರಿಯಾನಿನ ಹಾಕ್ಕೊಂಡು ಫಸ್ಟ್ ನಾನು ತಿಂದೆ. ಹಾಗೆ ನಾನು ಮಾಡಿರುವಂಥ ಫಿಶ್ ಫ್ರೈ ಕೂಡ ಅವ್ರ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು. ಸೊ ನನಗಂತೂ ಇಟ್ಸ್ ಅ ಹ್ಯಾಪಿ ಡೇ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.